ಅಪ್ಪರ್ ಟ್ರಯಾಂಗಲ್ ಮ್ಯಾಟ್ರಿಕ್ಸ್ ಅಂತಂದ್ರೆ ದಿಸ್ ಈಸ್ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್. ದಿಸ್ ಈಸ್ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್ in which all the elements below the leading diagonal are equal to 0. Okay. Definition ಬರ್ದಿದ್ದೀರಾ? ಈಗ ನಿಮ್ಗೆ ಏನ್ ಅರ್ಥ ಆಯ್ತು ಆಕ್ಚುಲಿ? ಸೊ ರೀಡ್ ದಟ್ ಡೆಫಿನೇಷನ್. ನಿಮ್ಗೆ ಏನ್ ಅರ್ಥ ಆಯ್ತು ಅದನ್ನ ಹೇಳಿ. Yes. Online students use chat section. Yashika, Sai Kumar, Nandish, Ajay, Abhijit, Akash. ಈಗ ನಾನು ಡೆಫಿನೇಷನ್ ಹೇಳಿದೆ. ಎಕ್ಸಾಂಪಲ್ ನೋಡಿ. 1 2 3 ಓಕೆ 4 5 6 0 0 0 1 2 3 0 4 5 0 0 6 ಅಂತ ಬರ್ತಿದ್ದೀನಿ. ಫೈನ್. ಓಕೆ, ಅಕಾರ್ಡಿಂಗ್ ಟು ದ ಡೆಫಿನೇಷನ್ leading diagonal or below leading diagonal are what? Equal to 0 ಅಂತ ಹೇಳಿದೀವಿ. ಫೈನ್. ಸೊ ಇಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಏನಾಗಿದೆ? ಡಯಾಗ್ನಲ್ ಇದೆ ಅಲ್ವಾ? ಡಯಾಗ್ನಲ್ಗೆ ಕೆಳಗಡೆ ಇರ್ತಕ್ಕಂಥ ಎಲಿಮೆಂಟ್ಸ್ 0 ಆಗಿದ್ರೆ ಓಕೆನಾ, ಇದನ್ನ ನಾವ್ ಏನಂತ ಕರಿತೀವಿ? ಅಪ್ಪರ್ ಟ್ರಯಾಂಗಲ್. ಫೈನ್, ಬರ್ಕೊಳ್ಳಿ. ಇದು ಎಕ್ಸಾಂಪಲ್ ಬರೀರಿ. ಒಟ್ಟಲ್ಲಿ ಕೆಳಗಡೆ ಇರ್ತಕ್ಕಂಥ ಎಲಿಮೆಂಟ್ಸ್ ಏನಾಗಿರ್ಬೇಕು? ಡಯಾಗ್ನಲ್ ಗಿಂತ ಕೆಳಗಡೆ ಇರ್ತಕ್ಕಂಥವು 0 ಆಗಿರ್ಬೇಕು. ಕೆಳಗಡೆ 0 ಆಗಿದ್ರೆ ಅಪ್ಪರ್ ಟ್ರಯಾಂಗಲ್. ಓಕೆನಾ, ಬರ್ಕೊಳ್ಳಿ. ನೆಕ್ಸ್ಟ್ ಹೇಳ್ತೀನಿ ನಾನು. ಈ ನಾನೊಂದು ಎಕ್ಸಾಂಪಲ್ ಬರ್ದಿರ್ತೀನಲ್ವಾ, ನೀವು ಒಂದು ಎಕ್ಸಾಂಪಲ್ ಓನ್ ಆಗಿ ಬರೀರಿ. ಓಕೆ, ನೀವು ಒಂದು ಎಕ್ಸಾಂಪಲ್ ಓನ್ ಆಗಿ ಬರೀರಿ. ಒಟ್ಟಲ್ಲಿ ಕೆಳಗಡೆ ಇರ್ತಕ್ಕಂಥ ಎಲಿಮೆಂಟ್ಸ್ ಏನಾಗಿರ್ಬೇಕು? 0s ಆಗಿರ್ಬೇಕು. ಅರ್ಥ ಆಯ್ತಾ? ಸೊ ಈಗ ಅಪ್ಪರ್ ಟ್ರಯಾಂಗಲ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಅಂತಂದ್ರೆ ಅದ್ರ ಆಪೋಸಿಟ್ ಏನು? ಲೋವರ್ ಟ್ರಯಾಂಗಲ್ ಮ್ಯಾಟ್ರಿಕ್ಸ್. ಬರ್ಕೊಳ್ಳಿ ಹೆಡ್ಡಿಂಗ್, ಲೋವರ್ ಟ್ರಯಾಂಗಲ್ ಮ್ಯಾಟ್ರಿಕ್ಸ್. ಲೋವರ್ ಟ್ರಯಾಂಗಲ್. ಫೈನ್. ಲೋವರ್ ಟ್ರಯಾಂಗಲ್ ಅಂತ ಬಂತು ಅಂತಂದ್ರೆ ಡೆಫಿನೇಷನ್ ಏನ್ ಬರ್ದಿದ್ರಲ್ವಾ ಅಪ್ಪರ್ ಟ್ರಯಾಂಗಲ್ಗೆ, ಸೇಮ್ ಥಿಂಗ್ ಬರಿಬೇಕು. ಬಟ್ ಅಲ್ಲಿ ಬಿಲೋ ಅನ್ನೋ ವರ್ಡ್ ನ ನಾವೇನ್ ರಿಪ್ಲೇಸ್ ಮಾಡಬೇಕು? ಎಬೋ ಅಂತ ರಿಪ್ಲೇಸ್ ಮಾಡಬೇಕು. ಜಸ್ಟ್ ರೈಟ್. ನಾನೊಂದ್ಸತಿ ಡಿಕ್ಟೇಷನ್ ಮಾಡ್ತೀನಿ. ದಿಸ್ ಈಸ್ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್. ಲೋವರ್ ಟ್ರಯಾಂಗಲ್ ಗೆ ಬರೆಸ್ತಾ ಇರೋದು. ದಿಸ್ ಈಸ್ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್ in which all the elements below na above na? Yes, above the leading diagonal are equal to are equal to 0. Example 1 3 5 ಏನೋ ಒಂದು ಎಕ್ಸಾಂಪಲ್ ಬರೀತಾ ಇದ್ದೀನಿ. 2 3 ಇಲ್ಲೇನಾಗಿರ್ಬೇಕು? ಒಟ್ನಲ್ಲಿ 0 ಆಗಿರ್ಬೇಕು. ಒಟ್ನಲ್ಲಿ ಈ ಡಯಾಗ್ನಲ್ ಎಲಿಮೆಂಟ್ ಎಬೋ 0 ಸಿಕ್ತು ಅಂತಂದ್ರೆ ಅದಕ್ಕೆ ನಾವ್ ಏನಂತ ಕರಿತೀವಿ? ಲೋವರ್ ಟ್ರಯಾಂಗಲ್ ಅಂತ ಕರಿತೀವಿ.
ಬರ್ದಾಯ್ತಾ? ಆನ್ಲೈನ್ ಸ್ಟೂಡೆಂಟ್ಸ್ ಬರ್ದಾಯ್ತಾ? ಆಫ್ಲೈನ್ ಅವ್ರು ಬರ್ದಾಗಿದೆ ಅಂತಿದ್ರೆ ಆನ್ಲೈನ್ ಅವರು ಯೂಸ್ ಚಾಟ್ ಸೆಕ್ಷನ್. ಎವ್ರಿ ಒನ್, ಯಶಿಕಾ, ಅನನ್ಯ, ನಂದೀಶ್. ಎಸ್, ಓಕೆ. ಸಿ ನೆಕ್ಸ್ಟ್ ಟೈಮ್ ಪ್ಲೀಸ್ ಕಮ್ ಫಾರ್ ಆಫ್ಲೈನ್ ಕ್ಲಾಸ್. ಇಲ್ಲ ಆನ್ಲೈನ್ ಅಲ್ಲಿ ಇರೋದಲ್ಲ, ಆಫ್ಲೈನ್ ಬನ್ನಿ, ಆಫ್ಲೈನ್ ಸೇರ್ಕೊಂಡಿರೋರು. ಫೈನ್. ಸೊ ಈಗ ಇದ್ರ ಬೇಸಿಸ್ ಮೇಲೆ ಲಾಸ್ಟ್ ಇಯರ್ ಒಂದು ಕ್ವಶನ್ ಬಂದಿತ್ತು ಅಂತ ಹೇಳಿದೆ. MCQ ಕ್ವಶನ್ ಏನ್ ಬಂದಿತ್ತು ಡಿಕ್ಟೇಟ್ ಮಾಡ್ತೀನಿ, ಬರ್ಕೊಳ್ಳಿ. ಕ್ವಶನ್ ಇದು ನಾನು ಡಿಕ್ಟೇಟ್ ಮಾಡ್ತಾ ಇರೋದು ಇನ್ ಎ 2023 ಕ್ವಶನ್ ಪೇಪರ್ ಅಲ್ಲಿ ಇರ್ತಕ್ಕಂಥದ್ದು ಇದು. ಫೈನ್. ಇನ್ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್, in a square matrix, comma, if the elements above the principal diagonal are 0, if the elements above the principal diagonal are 0, comma, then it is called ಬರ್ದಾಯ್ತಾ ಕ್ವಶನ್? ಆನ್ಲೈನ್ ಅಲ್ಲಿ ಇರೋರು ಕ್ವಶನ್ ಬರ್ದಾಯ್ತಾ? ಯೂಸ್ ಚಾಟ್ ಸೆಕ್ಷನ್. ಕ್ವಶನ್ ಬರ್ದಾಯ್ತಾ? ಯಶಿಕಾ, ಯೂಸ್ ಚಾಟ್ ಸೆಕ್ಷನ್. ಎಸ್, ಫೈನ್. ಆಪ್ಷನ್ ಎ identity matrix. Option A identity matrix. Option B lower triangle matrix ಅಥವಾ lower triangular matrix ಅಂತ ನಾದ್ರು ಬರ್ಕೊಳ್ಳಿ. Option C upper triangular matrix. Option D diagonal matrix. Fine. So ಈಗ ಸ್ಟೇಟ್ಮೆಂಟ್ ನೋಡಿ, ಕ್ವೆಶ್ಚನ್ ಏನಂತ ಕೊಟ್ಟಿದ್ದೇನೆ ಅಲ್ಲಿ, if the elements above the principal diagonal are 0. ಓಕೆನಾ? ಸೊ ಈಗ ಇದಕ್ಕೆ ನಾವು ಏನು ಆಪ್ಷನ್ ಚೂಸ್ ಮಾಡಬಹುದು? ಶೋರ್. ಸೊ ಲಾಕ್ ಮಾಡಿ ಆಪ್ಷನ್ ಬಿ. ಕೌನ್ ಮನೆಗ ಕರೋಡ್ಪತಿಯಲ್ಲಿ ಲಾಕ್ ಮಾಡಿ ಅಂತ ಹೇಳ್ತಾರಲ್ಲ. ಎಸ್, ಅರ್ಥ ಆಯ್ತಾ? ಏನಕ್ಕೆ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಈ ತರ ಫಸ್ಟ್ ಕ್ವಶನ್ ಮ್ಯಾಟ್ರಿಕ್ಸ್ ಅಲ್ಲಿ ಇದನ್ನ ಕೊಟ್ಟಿದ್ದಾರೆ. ಅನ್ಫಾರ್ಚುನೇಟ್ಲಿ ಈ ಒಂದು ಕ್ವಶನ್ ನಾವು ಲಾಸ್ಟ್ ಇಯರ್ ಡಿಸ್ಕಷನ್ ಮಾಡಿರ್ಲಿಲ್ಲ. ಬಿಕಾಸ್ ಎವ್ರಿ ಟೈಮ್ ಜಸ್ಟ್ ರೋ ಮ್ಯಾಟ್ರಿಕ್ಸ್, ಕಾಲಮ್ ಮ್ಯಾಟ್ರಿಕ್ಸ್, ಸ್ಕ್ವೇರ್ ಮ್ಯಾಟ್ರಿಕ್ಸ್, ಐಡೆಂಟಿಟಿ ಇಷ್ಟು ಮಾತ್ರ ಜಾಸ್ತಿ ಕೇಳ್ತಾ ಇದ್ರು. ಬಟ್ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಮತ್ತೆ ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಫಸ್ಟ್ ಟೈಮ್ ಈ ತರ ಕ್ವಶನ್ ಬಂದಿರೋದು. ಇವನ್ ನಿಮ್ಗೆ ನೆನ್ಪಿತ್ತು ಅಂತಂದ್ರೆ ಫಸ್ಟ್ ಇಯರ್ ಅಲ್ಲಿ ನೀವು ಮ್ಯಾಟ್ರಿಕ್ಸ್ ಓದಿದ್ದೀರಾ ಅಲ್ವಾ? ಅವಾಗೇನಾದ್ರು ಡಿಸ್ಕಷನ್ ಮಾಡಿದ್ರ ನಿಮ್ ಕಾಲೇಜಲ್ಲಿ? ಹಾನೆಸ್ಟ್ಲಿ ಸ್ಪೀಕಿಂಗ್, ಲೈಕ್ ನಿಮ್ ಕಾಲೇಜಲ್ಲೂ ಕೂಡ ಇದು ಡಿಸ್ಕಷನ್ ಮಾಡಿರಲ್ಲ ಅನ್ಕೋತೀನಿ. ಫೈನ್. ಸೊ ಹಾಗಾಗಿ ಲಾಸ್ಟ್ ಇಯರ್ ಇದೊಂದು ಟ್ವಿಸ್ಟ್ ಕ್ವಶನ್ ಬಂದ್ಬಿಟ್ಟಿತ್ತು. ಸೊ ದಿಸ್ ಇಯರ್ ಎನಿಹೌ ವಿ ಡಿಸ್ಕಸ್ಡ್ ಇದೇ ಕ್ವಶನ್ ಬಂತು ಅಂತಂದ್ರೆ ಲಕ್ಕಿಲಿ 1 ಮಾರ್ಕ್ ಇಸ್ ಇನ್ ಯುವರ್ ಪಾಕೆಟ್. ಹೌದಾ ಅಲ್ವಾ? ಬೇರೆಯವ್ರಿಗೆ ಕೊಡ್ತೀರಾ? ರೈಟ್. ಫೈನ್. ನೆಕ್ಸ್ಟ್ ಕ್ವಶನ್ ಬರ್ಕೊಳ್ಳಿ. ಆನ್ಲೈನ್ ಅಲ್ಲಿ ಇರೋರಿಗೆ ಅರ್ಥ ಆಯ್ತಾ ಇದು? This is first question in a given matrix chapter ನಲ್ಲಿ ಕೊಟ್ಟಿದ್ದು. Fine. Next question, not question, sorry. Next statement. Transpose of a matrix ಅಂತ ಬರ್ಕೊಳ್ಳಿ. Transpose. Very important topic in this chapter. Actually, transpose concept ತುಂಬಾ important. Transpose of matrix. Okay, now transpose meaning ಏನಪ್ಪಾ ಅಂತಂದ್ರೆ given matrix ಏನಿರುತ್ತೆ. ಫಾರ್ ಎಕ್ಸಾಂಪಲ್ given matrix ಬಂದ್ಬಿಟ್ಟು 3 5 6 1 -1 0 ಅಂತಿದೆ ಅಂತ ಇಟ್ಕೊಳ್ಳೋಣ. ದಿಸ್ ಇಸ್ given matrix A. ಫೈನ್. ಈಗ ಇಲ್ಲಿ ಎಷ್ಟು ರೋಸ್ ಇದೆ, ಎಷ್ಟು ಕಾಲಮ್ಸ್ ಇದೆ? 2 rows 3 columns, ರೈಟ್? ಟ್ರಾನ್ಸ್ಪೋಸ್ ನ ಅವ್ರು ಕೇಳಿದಾರೆ ಅಂತಂದ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ A dash or you can write it as a to the power of t. Fine. A dash is also a transpose.
A to the power of t is also a transpose. Fine. ಮೀನಿಂಗ್ ಏನಪ್ಪಾ ಅಂತಂದ್ರೆ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಅಡ್ಡಡ್ಡ ಇರೋದನ್ನ ಉದ್ದುದ್ದ ಬರೀ. ಫೈನ್. ಅಡ್ಡಡ್ಡ ಇರೋದು ಉದ್ದುದ್ದ ಅಂತಂದ್ರೆ ನಂಬರ್ ಆಫ್ ರೋಸ್ ಏನಿದೆಯಲ್ಲ ಅದನ್ನ ಕಾಲಮ್ ಅಲ್ಲಿ ಬರೀರಿ ಅಂತ ಮೀನಿಂಗ್ ಇಷ್ಟ. ಫೈನ್. ಈಗ ಫಸ್ಟ್ ರೋ ಏನಂತ ಇದೆ 3 5 6. ಸೊ ನಾನೀಗ ಉದ್ದುದ್ದ ಬರೋದ್ರೆ ಏನಾಗುತ್ತೆ ಫೈನ್. ನೆಕ್ಸ್ಟ್ ಸೆಕೆಂಡ್ ರೋ ಏನಂತ ಇದೆ 1 -1 0. ಉದ್ದುದ್ದ ಬರೋದ್ರೆ ಏನಾಗುತ್ತೆ ಇವಾಗ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಚೇಂಜ್ ಆಗಿದೆಯಾ ಇಲ್ವಾ? ಈಗ ಎಷ್ಟು ರೋಸ್ ಇದೆ ಎಷ್ಟು ಕಾಲಮ್ಸ್ ಇದೆ ಇಷ್ಟೇ ಆನ್ಸರ್. ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಇಸ್ ನಥಿಂಗ್ ಬಟ್ ವಾಟ್ ಎಕ್ಸ್ಚೇಂಜಿಂಗ್ ದ ರೋಸ್ ಅಂಡ್ ಕಾಲಮ್ಸ್ ಅಷ್ಟೇ. ಈ ತರ ಹಿಂಗ್ ಹಿಡ್ಕೊಂಡ್ರೆ ಈ ತರ ಟಿಲ್ಟ್ ಮಾಡ್ತೀರಾ ಅಷ್ಟೇ. ಈಗ ಅಲ್ಲಿ ಕ್ವಶನ್ ಪೇಪರ್ ಇರುತ್ತಪ್ಪ, ಜಸ್ಟ್ ಹಿಂಗ್ ಫಿಂಗರ್ ಹಿಂಗ್ ಇಟ್ಕೊಳ್ಳಿ, ಹಿಂಗ್ ಬರೀ ಕಾನ್ಸೆಪ್ಟ್. ಇದು 3 5 6 1 -1 0 ರಿಫ್ಲೆಕ್ಷನ್ ಆಗ್ತಾ ಇದೆ ಇಲ್ಲಿ. ಫೈನ್. ಆನ್ಲೈನ್ ಅಲ್ಲಿ ಇರೋರಿಗೆ ಇದು ಅರ್ಥ ಆಯ್ತಾ? ಟ್ರಾನ್ಸ್ಪೋಸ್ 1 ಮಾರ್ಕ್ ಕ್ವಶನ್, ಒಂದೆರಡು ಕ್ವಶನ್ ಬೋರ್ಡ್ ಮೇಲೆ ಹಾಕ್ತೀನಿ, ನೀವು ಸಾರ್ಟ್ ಔಟ್ ಮಾಡಿ. ಆನ್ಲೈನ್ ಅಲ್ಲಿ ಇರೋರು ಕೂಡ ಚಾಟ್ ಸೆಕ್ಷನ್ ಯೂಸ್ ಮಾಡಿ. ಲೈಕ್ ನಿಮ್ಗೆ ಸ್ಕ್ವಯರ್ ಬ್ರಾಕೆಟ್ ಹಾಕೋದು ಚಾಟ್ ಸೆಕ್ಷನ್ ಅಲ್ಲಿ ಕಷ್ಟ ಆಗ್ತಿದೆ ಅಂತಂದ್ರೆ ಜಸ್ಟ್ ಎಲಿಮೆಂಟ್ಸ್ ಆದ್ರೂ ನೀವು ಆನ್ಸರ್ ಮಾಡಿ. ಫೈನ್. ಬರ್ಕೊಂಡ್ರ ಇದೆಲ್ಲರೂ ಡನ್. ನೀಟಾಗಿ ನೋಟ್ಸ್ ಬರ್ಕೊಳ್ಳಿ ಆಫ್ಲೈನ್ ಅವರು, ಬಿಕಾಸ್ ನೆಕ್ಸ್ಟ್ ನಿಮ್ ಫ್ರೆಂಡ್ಸ್ ಬಂದಾಗ ನಿಮ್ ನೋಟ್ಸ್ ಕೊಡೋದು. ಫೈನ್. ಎಕ್ಸ್ ಕೊಡ್ತಾ ಇದ್ದೀನಿ 1 1 0 3. ನೀವು ಇದಕ್ಕೆ ಟ್ರಾನ್ಸ್ಪೋಸ್ ಬರಿಬೇಕು. ಓಕೆ. ದೆನ್ ಬಿ ಕೊಡ್ತಾ ಇದ್ದೀನಿ 1 0 0 3 4 5. ಎಕ್ಸ್ ಮತ್ತೆ ಬಿ 2 ಮ್ಯಾಟ್ರಿಕ್ಸ್ ಕೊಟ್ಟಿದ್ದೀನಿ. ಈ 2 ಮ್ಯಾಟ್ರಿಕ್ಸ್ ಗೆ ನೀವು ಟ್ರಾನ್ಸ್ಪೋಸ್ ಬರಿಬೇಕು. ಎಕ್ಸ್ ಅಂದ ತಕ್ಷಣ ಈ ಬೇರೆ ಯಾವ್ದಾವ್ದು ಎಕ್ಸ್ ಗಳನ್ನ ನೆನಪು ಮಾಡ್ಕೋಬಾರ್ದು. ಫೈನ್. ಎಕ್ಸ್ ಡ್ಯಾಶ್ ಆರ್ ಎಕ್ಸ್ ಟ್ರಾನ್ಸ್ಪೋಸ್. ಈಗ ಫಸ್ಟ್ ಕಾಲಮ್ ಅಲ್ಲಿ ಏನ್ ಬರುತ್ತೆ? ಇದು ಫಸ್ಟ್ ರೋ ಏನಿದೆ 1 0 ಅಂತ ಇದೆ. ಸೊ ಫಸ್ಟ್ ಕಾಲಮ್ ಅಲ್ಲಿ ಏನ್ ಬರುತ್ತೆ 1 0. ಫೈನ್. ಸೊ ಸೆಕೆಂಡ್ ಕಾಲಮ್ ಅಲ್ಲಿ ಏನ್ ಬರುತ್ತೆ 1 3. ಗುಡ್. ಬಂದಿದ್ಯಾ ಎಲ್ಲರಿಗೂ? ಓಕೆ. ಬಟ್ ಆರ್ಡರ್ ಎನಿ ಹೌ ಇಲ್ಲಿನೂ 2 x 2 ಇದೆ, ಇಲ್ಲಿನೂ 2 x 2 ಇದೆ. ಫೈನ್. ದೆನ್ ಇಲ್ಲಿಗೆ ಬರೋಣ. ಬಿ ಡ್ಯಾಶ್ ಆರ್ ಬಿ ಟ್ರಾನ್ಸ್ಪೋಸ್ ಅಂತ ಬಂತು ಅಂದ್ರೆ ಈಗ ಫಸ್ಟ್ ಏನು ರೋನ ಕಾಲಮ್ ಯಾವ್ದಾರು ತಗೊಳ್ಳಿ, ಎನಿಥಿಂಗ್ ಇಸ್ ಫೈನ್. ಈಗ ರೋನೇ ನಾನು ಈ ತರ ಬರೀತೀನಿ ಅಂತಂದ್ರು 1 0 ಈ ತರ ಇದೆ. ಸೊ ಇಲ್ಲಿ ಬರ್ದಾಗ ಏನಾಗುತ್ತೆ 1 0. ದೆನ್ 0 4 ಹಾರಿಜಾಂಟಲ್ ಆಗಿದೆ, ವರ್ಟಿಕಲ್ ಆಗಿ ಬಂದಾಗ 0 4. ದೆನ್ 3 5 ಹಾರಿಜಾಂಟಲ್ ಆಗಿದೆ, ವರ್ಟಿಕಲ್ ಆಗಿ ಬಂದಾಗ ಡನ್. ಈಗ ಎಷ್ಟು ರೋಸ್ ಇದೆ ಎಷ್ಟು ಕಾಲಮ್ಸ್ ಇದೆ? ಅಲ್ಲಿ ಇಲ್ಲಿ 2 ರೋಸ್ ಇದೆ ಅಂಡ್ 3 ಕಾಲಮ್ಸ್ ಇದೆ. ಇಲ್ಲಿ 3 ರೋಸ್ ಇದೆ ಅಂಡ್ 2 ಕಾಲಮ್ಸ್ ಇದೆ. ಫೈನ್. ಅರ್ಥ ಆಯ್ತಾ ಎವ್ರಿವನ್? ಆನ್ಲೈನ್ ಅಲ್ಲಿ ಇರೋರು ಯೂಸ್ ಚಾಟ್ ಸೆಕ್ಷನ್. ಫೈನ್. ಬರ್ದಾಯ್ತಾ? ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಬರ್ತದೆ. ಸಿಮೆಟ್ರಿಕ್ 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 ಮ್ಯಾಟ್ರಿಕ್ಸ್. ಈಗ ಫಸ್ಟ್ ಆಫ್ ಆಲ್ ವಾಟ್ ಈಸ್ ದ ಮೀನಿಂಗ್ ಆಫ್ ಸಿಮೆಟ್ರಿಕ್? ಈಗ ನೀವೇ ಹೇಳಿ, ಲೈಕ್ ಏನಾರ ಒಂದು ಎಕ್ಸಾಂಪಲ್ ಥ್ರೂ ಹೇಳಿ ನಂಗೆ ಸಿಮೆಟ್ರಿಕ್ ಅಂದ್ರೆ ಏನು ಅಂತ. ಕಮಾನ್.
ಆನ್ಲೈನ್ ಅಲ್ಲಿ ಇರೋರು ಸಿಮೆಟ್ರಿಕ್ ಮೀನಿಂಗ್ ಏನು ಫಸ್ಟ್ ನೀವೆಲ್ಲ ಇದನ್ನ ಲೈಕ್ ಒಂದು ಥರ್ಡ್ ಸ್ಟ್ಯಾಂಡರ್ಡ್ ಇಂದನೂ ಕಲ್ತ್ಕೊಂಡ್ ಬಂದಿದ್ದೀರಾ ಸಿಮೆಟ್ರಿಕ್ ಟಾಪಿಕ್. ಆಕ್ಚುಲಿ ದಿಸ್ ಇಸ್ ನಾಟ್ ಎ ನ್ಯೂ ಟಾಪಿಕ್. ಸಿಮೆಟ್ರಿಕ್ ಈಗ ಅವರು ಹಾಫ್ ಆಫ್ ಅಂತ ಏನೋ ಅಂತಂದ್ರು. ಓಕೆ, ನೀವೊಂದು ಎಕ್ಸಾಂಪಲ್ ಥ್ರೂ ಹೇಳಿ. ಎಸ್, ಕಮ್ ಆನ್. ಏನ್ ಎಕ್ಸಾಂಪಲ್ ಕೊಡ್ಬೋದು? ಸಿಮೆಟ್ರಿಕ್ ಇಸ್ ನಥಿಂಗ್ ಬಟ್ ಈಗ ಒಂದು ಆಬ್ಜೆಕ್ಟ್ ಇದೆ ಅಂತ ಇಟ್ಕೊಳ್ಳೋಣ. ಆಬ್ಜೆಕ್ಟ್ ನ ಈಗ ವರ್ಟಿಕಲ್ ಆಗಿ ನಾನು ಕಟ್ ಮಾಡ್ತಾ ಇದ್ದೇನೆ ಅಂತಂದ್ರೆ ಲೆಫ್ಟ್ ಪೋರ್ಷನ್ ಯಾವ ತರ ಕಾಣಿಸ್ತಾ ಇದೆಯೋ ರೈಟ್ ಪೋರ್ಷನ್ ಅದೇ ತರ ಕಾಣಿಸ್ಬೇಕು. ಫಾರ್ ಎಕ್ಸಾಂಪಲ್ ವಾಲ್ ಕ್ಲಾಕ್, ಬ್ಯಾಕ್ ಸೈಡ್ ವಾಲ್ ಕ್ಲಾಕ್ ಇದೆ ಅಲ್ವಾ? ಥಿಂಕ್ ದಟ್ ಎನಿ ವಾಲ್ ಕ್ಲಾಕ್ ಈಗ ಶೇಪ್ ಅಲ್ಲಿ ಇದೆ ಅಂತಂದ್ರೆ ನಾನು ವರ್ಟಿಕಲ್ ಆಗಿ ಕಟ್ ಮಾಡಿದ್ರೆ ಲೆಫ್ಟ್ ಸೈಡ್ ಯಾವ ತರ ಇದೆಯೋ ಅದೇ ರೈಟ್ ಸೈಡ್ ಕೂಡ ಇದೆಯಾ ಇಲ್ಲ? ಎಸ್. ಈಗ ಒನ್ ಮೋರ್, ಲಾಕ್ ಹಾಕಿದೀವಲ್ವಾ ಮೇನ್ ಡೋರ್ಗೆ, ಆ ಲಾಕ್ ನ ನಾನು ವರ್ಟಿಕಲ್ ಆಗಿ ಕಟ್ ಮಾಡಿದ್ರೆ ಲೆಫ್ಟ್ ಪೋರ್ಷನ್ ರೈಟ್ ಪೋರ್ಷನ್ ಸೇಮ್ ಇದೆಯಾ? ಈಗ ಆಕ್ಚುಲಿ ಹ್ಯೂಮನ್ ಬಾಡಿನೇ ತಗೊಂಡ್ರೆ ಎಕ್ಸಾಕ್ಟ್ಲಿ ವರ್ಟಿಕಲ್ ಆಗಿ ಕಟ್ ಮಾಡಿದ್ರೆ ಲೆಫ್ಟ್ ಅಂಡ್ ರೈಟ್ ಸೇಮ್. ಎಸ್, ದಿಸ್ ಇಸ್ ದ ಮೀನಿಂಗ್ ಆಫ್ ಸಿಮೆಟ್ರಿಕ್. ಫೈನ್. ಇಲ್ಲಿ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಬಂತು ಅಂದ್ರೆ ಏನಪ್ಪಾ ಅಂತಂದ್ರೆ ಈಗ ಯಾವ್ದೋ ಒಂದು ಮ್ಯಾಟ್ರಿಕ್ಸ್ ನ ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ ಥಿಂಕ್ ದಟ್ 2x3 ಮ್ಯಾಟ್ರಿಕ್ಸ್ ಏನೋ ಒಂದು ಕೊಟ್ಟಿದ್ದೀನಿ ಅಥವಾ 3x3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ಳೋಣ. ಟೇಕ್ 3x3 ಮ್ಯಾಟ್ರಿಕ್ಸ್. ಈಗ ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ ನಾನು ಟ್ರಾನ್ಸ್ಪೋಸ್ ಮಾಡ್ತೀನಿ. ಓಕೆ, ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ ನ ಟ್ರಾನ್ಸ್ಪೋಸ್ ಮಾಡಿದಾದ್ಮೇಲೂ ಕೂಡ ನೋಡೋದಕ್ಕೆ ಸೇಮ್ ಇರ್ಬೇಕು. ಅಂದ್ರೆ ಮೀನಿಂಗ್ ಏನು? ಒಂದು ಎಕ್ಸಾಂಪಲ್ 1 1 -1 1 2 0 -1 0 5 like this is a given matrix A ಅಂತ ಇಟ್ಕೊಳ್ಳೋಣ. ಓಕೆನಾ? ಕ್ವಶನ್ ಫಸ್ಟ್ ಬರ್ಕೊಂಬಿಡಿ. 1 1 -1 ಕ್ವಶನ್ ಬರ್ಕೊಳ್ಳಿ. ಲೈಕ್ ಇದು ಗಿವನ್ ಮ್ಯಾಟ್ರಿಕ್ಸ್. ಓಕೆನಾ? 1 1 -1 1 2 0 -1 0 5 ಬರದ್ರಾ? ಈಗ ಇದಕ್ಕೆ ನಾನು ಟ್ರಾನ್ಸ್ಪೋಸ್ ಬರೀತೀನಿ. A ಟ್ರಾನ್ಸ್ಪೋಸ್ ಅಂತ ಬಂತು ಅಂದ್ರೆ ಈಗ ಹಾರಿಜಾಂಟಲ್ ಆಗಿರೋದ್ರ ನಾನು ವರ್ಟಿಕಲ್ ಆಗಿ ಬರೀಬೇಕು ಅಂತ ಹೇಳಿದ್ದೀನಿ ಅಲ್ವಾ? ಬರೀತೀನಿ 1 1 -1 ನ 1 1 -1 ಅಂತ ಬರೀತೀನಿ. 1 2 0 ನ 1 2 0 the next -1 0 5 -1 0 5. ಈಗ ನೋಡೋದಕ್ಕೆ ಈ ಮ್ಯಾಟ್ರಿಕ್ಸ್ ಸೇಮ್ ಅನಿಸ್ತಿದ್ಯಾ? ಸೇಮ್ ಅನಿಸ್ತಿದ್ಯಾ ಇಲ್ವಾ? ಎಸ್. ಈ ತರ ಮ್ಯಾಟ್ರಿಕ್ಸ್ ಇತ್ತು ಅಂತಂದ್ರೆ ಕಂಡೀಷನ್ ಏನಪ್ಪಾ ಅಂದ್ರೆ given A matrix is equal to transpose of that given matrix. This is the condition. Okay, ಈ ತರ ಕಂಡೀಷನ್ ಇತ್ತು ಅಂದ್ರೆ ಮಾತ್ರ ನಾವ್ ಏನಂತ ಹೇಳ್ತೀವಿ? ಸಿಮೆಟ್ರಿಕ್ ಅಂತ ಹೇಳ್ತೀವಿ. ಫೈನ್, ಅರ್ಥ ಆಯ್ತಾ? ಈಗ ನೀವೇ ಓನ್ ಆಗಿ ಒಂದು ಎಕ್ಸಾಂಪಲ್ ಬರೀರಿ ನಿಮ್ ಬುಕ್ ಅಲ್ಲಿ. ಈಗ ನಾನ್ ಯಾವ ತರ ಇಲ್ಲಿ ಈ ತರ ಟ್ರಾನ್ಸ್ಪೋಸ್ ಮಾಡಿದ್ರೆ ಈ ತರ ಬರುತ್ತೆ ಅಂತ ಹೇಳ್ದೆ ಅಲ್ವಾ? ನೀವೀಗ ಒಂದು ಟ್ರೈ ಮಾಡಿ, ಜಸ್ಟ್ ಟ್ರೈ. ಆನ್ಲೈನ್ ಅಲ್ಲಿ ಇರೋರು ಯೂಸ್ ಚಾಟ್ ಸೆಕ್ಷನ್. ಲೈಕ್ ನೀವು ಕೂಡ ಟ್ರೈ ಮಾಡಿ, ನೀವೇ ಒಂದು ಎಕ್ಸಾಂಪಲ್ ಕೊಡಿ. ಒಟ್ಟಿನಲ್ಲಿ ನೀವು ತಗೊಳಕಂತ ಮ್ಯಾಟ್ರಿಕ್ಸ್ ಏನಿರುತ್ತಲ್ವಾ ಆ ಮ್ಯಾಟ್ರಿಕ್ಸ್ ನ ಟ್ರಾನ್ಸ್ಪೋಸ್ ಮಾಡಿದಾದ್ಮೇಲೆ ಕೂಡ ನೋಡೋದಕ್ಕೆ ಸೇಮ್ ಇರ್ಬೇಕು. ನೋಡೋದಕ್ಕೆ ಸೇಮ್ ಅಂತಂದ್ರೆ ಏನು? ಇಲ್ಲಿ +1 ಇತ್ತು ಅಂದ್ರೆ ಇಲ್ಲಿನೂ ಏನಿರ್ಬೇಕು? +1 ಇರ್ಬೇಕು. ಇಲ್ಲಿ 1 ಇತ್ತಂದ್ರೆ ಇಲ್ಲಿ 1, ಇಲ್ಲಿ -1 ಇತ್ತಂದ್ರೆ ಇಲ್ಲಿ -1. ಆದ್ರೆ ಎಲಿಮೆಂಟ್ಸ್ ನೋಡೋದಕ್ಕೆ ಸೇಮ್ ಇರ್ಬೇಕು. ಲುಕ್ ಅಲೈಕ್, ನೋಡಕ್ ಸೇಮ್ ಇರ್ಬೇಕು. ಅವಳಿ ಜೋಡಿ ಅಂತಾರಲ್ಲ ಆ ತರ. ಎಸ್, ಬರದ್ರಾ? ಒಂದು ಎಕ್ಸಾಂಪಲ್ ಏನ್ ಬರ್ದಿದ್ದೀರಾ? 1 ಮಿನಿಟ್, ಒಬ್ರದ್ದು ನಾನು ಎಕ್ಸಾಂಪಲ್ ತಗೊಳ್ತೀನಿ. ಈಗ ಇದನ್ನ ಎರೇಸ್ ಮಾಡ್ತಾ ಇದ್ದೀನಿ. ಓಕೆ, ಲೆಟ್ ಅಸ್ ಟೇಕ್ ಲೈಕ್ ಬಿ ಮ್ಯಾಟ್ರಿಕ್ಸ್ ಅಂತ ಇಟ್ಕೊಳ್ತೀನಿ. ಹೇಳಿ ಫಸ್ಟ್ ರೋ ಎಲಿಮೆಂಟ್ಸ್ ಹೇಳಿ. 4 6 -1 5 7 2 0 8 4. ಓಕೆ, ಇದನ್ನ ನಾವು ಟ್ರಾನ್ಸ್ಪೋಸ್ ಮಾಡ್ಕೊಂಡ್ರೆ ಸೇಮ್ ಬರುತ್ತಾ? ಬರೋದಿಲ್ಲ. ದಿಸ್ ಈಸ್ ರಾಂಗ್. ಬಿಕಾಸ್ ನೀನ್ ಇದನ್ನ ಟ್ರಾನ್ಸ್ಪೋಸ್ ಮಾಡಿದಾಗ ನೋಡೋದಕ್ಕೆ ಸೇಮ್ ಇರೋದಿಲ್ಲ, ಬೇರೆ ಬೇರೆ ತರ ಎಲಿಮೆಂಟ್ಸ್ ಬಂದಿರುತ್ತೆ. ಚೆಕ್. ಸೊ
ನಿಮ್ಮ ಎಕ್ಸಾಂಪಲ್. Yes. Okay. Yes. Okay. -2, 2, 2, 2, 3, 6, 2, 6, 4. Okay. ನಿಮ್ದು ನೋಡೋಣ. ಡಿ ಟ್ರಾನ್ಸ್ಪೋಸ್ ಅಂತ ಬಂತು ಅಂತಂದ್ರೆ ಈಗ ಹಾರಿಜಾಂಟಲ್ ಆಗಿರೋದನ್ನ ವರ್ಟಿಕಲ್ ಆಗಿ ಬರೆಯೋಣ. ಫೈನ್. ದೆನ್ ಇದನ್ನ ಹಾರಿಜಾಂಟಲ್ ಆಗಿರೋದನ್ನ ವರ್ಟಿಕಲ್ 2, 3, 6 and then this one 2, 6, 4. ನೋಡೋದಕ್ಕೆ ಸೇಮ್ ಇದೆಯಾ? Hence condition satisfied. B is equal to B transpose. Hence it is what? Symmetric matrix ಅಂತ ಕರಿಬಹುದು. Fine. Okay. ಇನ್ನೊಬ್ರು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ 1, 2, 0, 2, 5, 0, 0, 0. Fine. Good. ಅಜಯ್ ದೇವ್ ರೈಟ್ ಆನ್ಸರ್. ನಿಮ್ದು ಬಂದಿದ್ಯಾ? ಕಾನ್ಸೆಪ್ಟ್ ಅರ್ಥ ಆಯ್ತಾ? ಒಟ್ನಲ್ಲಿ ಎಲ್ಲಿ ಮಿಸ್ಟೇಕ್ ಆಗಿತ್ತು ನಿಮ್ದು? ಎಲಿಮೆಂಟ್ಸ್ ತಗೊಳ್ಳೋದ್ರಲ್ಲಿ ಮಿಸ್ಟೇಕ್ ಮಾಡಿದೀರಾ. ಫೈನ್. ಓಕೆ. ಒಟ್ನಲ್ಲಿ ಹಾರಿಜಾಂಟಲ್ ಆಗಾರು ಟಿಲ್ಟ್ ಮಾಡಿ, ವರ್ಟಿಕಲ್ ಆಗಾರು ಟಿಲ್ಟ್ ಮಾಡಿ, ನೋಡೋದಕ್ಕೆ ಏನಿರ್ಬೇಕು, ನೀವು ತಗೊಂಡಿರ್ತಕ್ಕಂಥ ಮ್ಯಾಟ್ರಿಕ್ಸ್ ತರನೇ ಕಾಣ್ಬೇಕು ಟ್ರಾನ್ಸ್ಪೋಸ್ ಆದ್ಮೇಲೆ. ದಟ್ ಈಸ್ ವಾಟ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಕಂಡೀಷನ್ ಏನು? ಗಿವನ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಆಫ್ ದಟ್ ಮ್ಯಾಟ್ರಿಕ್ಸ್. ಓಕೆ. ಫೈನ್. ಕಾನ್ಸೆಪ್ಟ್ ಕ್ಲಿಯರಿಟಿ ಇದೆಯಾ? ನೆಕ್ಸ್ಟ್ ಹೆಡಿಂಗ್ ಸ್ಕ್ಯೂ ಸಿಮೆಟ್ರಿಕ್. ನೆಕ್ಸ್ಟ್ ಹೆಡಿಂಗ್ skew symmetric. Skew symmetric. Skew symmetric. Fine. Skew symmetric one example ಬರೀತೀನಿ first. 0, 1, -2 ಬರ್ಕೊಳ್ಳಿ, ಪ್ಯಾರಲಲ್ ಬರ್ಕೊಳ್ಳಿ. 0, 1, -2, -1, 0, 3, 2, -3, 0. ಇದನ್ನ ನಾನು ಪಿ ಅಂತ ಕರ್ಕೊಳ್ತಾ ಇದ್ದೀನಿ, ಮ್ಯಾಟ್ರಿಕ್ಸ್ ಪಿ. ಓಕೆನಾ? ಈಗ ಪಿ ಟ್ರಾನ್ಸ್ಪೋಸ್ ಮಾಡೋಣ. ಪಿ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ? 0, 1, -2 ಇರೋದು 0, 1, -2, -1, 0, 3 ಇರೋದು -1, 0, 3, 2, -3, 0 ಇರೋದು 2, -3, 0. ಬರ್ದಾಯ್ತಾ ಎಲ್ಲರೂ? ಯೂಸ್ ಚಾರ್ಟ್ ಸೆಕ್ಷನ್. ಎಸ್. ಈಗ ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ ನಾನು ಇಲ್ಲಿ ಮೈನಸ್ ಸೈನ್ ನ ಹೊರಗಡೆ ತೆಗೆದ್ರೆ, ಟ್ರಾನ್ಸ್ಪೋಸ್ ಆದ್ಮೇಲೆ ನಾನೇನಾದ್ರೂ ಮೈನಸ್ ಸಿಂಬಲ್ ನ ಔಟ್ ಸೈಡ್ ತಕೊಂಡ್ರೆ ಏನಾಗುತ್ತೆ? ಇಲ್ಲಿ ಕಾಣಿಸುತ್ತಾ ನಾನು ಬರೆಯೋದು? ಮೈನಸ್ ಸಿಂಬಲ್ ನ ನಾನು ಔಟ್ ಸೈಡ್ ತೆಗೆದ್ರೆ ಇಲ್ಲಿ 0 ಆಸ್ ಇಟ್ ಈಸ್, ಕರೆಕ್ಟಾ? ದೆನ್ ಇಲ್ಲಿ -1 ಇರೋದು ಏನಾಗುತ್ತೆ? +1 ಆಗುತ್ತೆ. ದೆನ್ ಇಲ್ಲಿ +2 ಇರೋದು -2 ಆಗುತ್ತೆ. ದೆನ್ ಇಲ್ಲಿ -1 and here 0, -3 ಇರೋದು +3, -2 ಇರೋದು +2, +3 ಇರೋದು -3, 0 ಇರೋದು 0. ಫೈನ್. ಈಗ ನಾನು ಇಲ್ಲಿ ಮೈನಸ್ ಸಿಂಬಲ್ ನ ಔಟ್ ಸೈಡ್ ತೆಗೆದಾದ್ಮೇಲೆ ಈ ಮ್ಯಾಟ್ರಿಕ್ಸ್ ನ ಮತ್ತೆ ಈ ಮ್ಯಾಟ್ರಿಕ್ಸ್ ನ ಅಬ್ಸರ್ವ್ ಮಾಡಿ. ಈ ಮ್ಯಾಟ್ರಿಕ್ಸ್ ಮತ್ತೆ ಈ ಮ್ಯಾಟ್ರಿಕ್ಸ್ ಅಬ್ಸರ್ವ್ ಮಾಡಿ. ನೋಡೋದಕ್ಕೆ ಸೇಮ್ ಇದೆಯಾ? ಸೇಮ್ ಇದೆಯಾ ಇಲ್ವಾ? ಓಕೆ. ಇಷ್ಟೇನೆ. ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ ನ ನಾವು ಟ್ರಾನ್ಸ್ಪೋಸ್ ಮಾಡಿದಾದ್ಮೇಲೆ ಅಲ್ಲಿರ್ತಕ್ಕಂಥ ಒಂದು ಮೈನಸ್ ಸಿಂಬಲ್ ನಾವು ಹೊರಗಡೆ ಕಾಮನ್ ತೆಗೆದ್ರೆ ಬಂದಿರ್ತಕ್ಕಂಥ ಮ್ಯಾಟ್ರಿಕ್ಸ್ ಏನಿರುತ್ತಲ್ವಾ, ಅದು ನೋಡೋದಕ್ಕೆ ಯಾವ ತರ ಇರಬೇಕು? ಗಿವನ್ ಮ್ಯಾಟ್ರಿಕ್ಸ್ ತರನೇ ಇರಬೇಕು. ಸೊ ಕಂಡೀಷನ್ ಏನು? ಇಷ್ಟೇ. ಪಿ ಈಸ್ ಈಕ್ವಲ್ ಟು ಮೈನಸ್ ಆಫ್ ಪಿ ಡ್ಯಾಶ್. ಓಕೆನಾ? ಪಿ ಈಸ್ ಈಕ್ವಲ್ ಟು ಮೈನಸ್ ಆಫ್ ಪಿ ಡ್ಯಾಶ್. ಅದರ್ವೈಸ್ ಮೈನಸ್ ಪಿ ಈಸ್ ಈಕ್ವಲ್ ಟು ವಾಟ್? ಪಿ ಡ್ಯಾಶ್. ಎರಡರಾಗ ಒಂದು ಕಂಡೀಷನ್. ಅರ್ಥ ಆಯ್ತಾ ಇಲ್ವಾ? ಒಟ್ನಲ್ಲಿ ಮೈನಸ್ ಸಿಂಬಲ್ ನೀವು ಔಟ್ ಸೈಡ್ ತೆಗ್ದಾಗ ಏನಾಗಿರ್ಬೇಕು? ನೋಡೋದಕ್ಕೆ ಗಿವನ್ ಮ್ಯಾಟ್ರಿಕ್ಸ್ ತರ ಕಾಣ್ತಾ ಇರ್ಬೇಕು ಅದು ಆಫ್ಟರ್ ಡೂಯಿಂಗ್ ಟ್ರಾನ್ಸ್ಪೋಸ್. ಒಂದು ಹೋಮ್ವರ್ಕ್ ಏನಪ್ಪಾ ಅಂತಂದ್ರೆ, ನೀವು
ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಗೆ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಗೆ ಮಿನಿಮಮ್ ಅಂತಂದ್ರೂ 5 ಎಕ್ಸಾಂಪಲ್ ಬರೆದು ಬಿಟ್ಟು ಅಪ್ಲೋಡ್ ಮಾಡ್ಬೇಕು ಅಸೈನ್ಮೆಂಟ್ ಸೆಕ್ಷನ್ ಅಲ್ಲಿ. ಫೈನ್. ಟೇಬಲ್ಸ್ ನ ಅಪ್ಲೋಡ್ ಮಾಡಿ ಅಂತ ಹೇಳಿದ್ರೆ ಸ್ಟಿಲ್ ಯು ಆರ್ ಪೆಂಡಿಂಗ್. ಏನಕ್ಕೆ ಅಪ್ಲೋಡ್ ಮಾಡ್ತಾ ಇಲ್ಲ? ಅಪ್ಲೋಡ್ ಮಾಡಿ ಅಂತ ಹೇಳೋದು ಏನಕ್ಕಪ್ಪ ಅಂತಂದ್ರೆ ಯು ಡಿಡ್ ಒನ್ ಮಿಸ್ಟೇಕ್, ಹ್ಯಾವ್ ಯು ರೆಕ್ಟಿಫೈಡ್? ಎಸ್. ಏನಕ್ಕೆ ನಿಮ್ ಮಿಸ್ಟೇಕ್ ನ ರೆಕ್ಟಿಫೈ ಮಾಡ್ಕೊಳ್ಳೋದಕ್ಕೋಸ್ಕರನಾದ್ರೂ ನೀವು ಅಪ್ಲೋಡ್ ಮಾಡಿ, ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತೀನಿ. ನಿಮಗೆ ಬಂದಿದ್ಯಾ ನಾನು ಹಾಕಿರೋದು? ಲೈಕ್ ಒಂದ್ಸತಿ ನೀವು ಅಪ್ಲೋಡ್ ಮಾಡಿ ಅಂತಾನು ಹಾಕಿದ್ದೆ. 8 8s ಎಷ್ಟು? ನೀವೇನಂತ ಬರ್ದಿದ್ರಿ? 63 ಅಂತ ಬರ್ದಿದ್ರಿ. ಸೊ ನೀವು ಏನ್ ಮಿಸ್ಟೇಕ್ ಮಾಡ್ತೀರಾ ಅನ್ನೋದ್ರ ನಾವು ಕರೆಕ್ಟ್ ಮಾಡ್ಬಿಟ್ಟು ಅಲ್ಲೇ ಅಪ್ಲೋಡ್ ಕೊಡ್ತೀವಿ. ಸೊ ಹಾಗಾಗಿ ಸೊ ಪ್ಲೀಸ್ ನಾವ್ ಹೇಳಿದ್ದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ. ಗೊತ್ತಾಯ್ತಾ? ನಾನ್ ಪದೇ ಹೇಳ್ತಾ ಇದ್ದೀನಿ, ದಿಸ್ ಇಸ್ ದ ಸ್ಟಾರ್ಟಿಂಗ್. ನಿಮ್ಗೆ ಇನ್ನೂ ಅಷ್ಟು ಝೀಲ್ ಇಲ್ಲ. ಲೈಕ್ ಯು ಡೋಂಟ್ ನೋ ದ ಕಾನ್ಸಿಕ್ವೆನ್ಸಸ್ ಆಫ್ ಲೂಸಿಂಗ್ 1 ಮಾರ್ಕ್. ನಾನು ನಿಮಗೆ ಡಿಸ್ಪ್ಲೇ ಕೂಡ ಮಾಡಿದ್ದೀನಿ ರಿಸಲ್ಟ್ಸ್ ಗಳನ್ನ. ಜಸ್ಟ್ 9 ಮಾರ್ಕ್ಸ್ ವೇರಿ ಆಯ್ತು ಅಂತಂದ್ರೆ ಅರೌಂಡ್ 300 ರ್ಯಾಂಕಿಂಗ್ ವೇರಿ ಆಗಿರುತ್ತೆ. ಅವ್ರು ಡಿಸ್ಕಷನ್ ಮಾಡಿದ್ವಾ ಇಲ್ವಾ? ಎಸ್, ಜಸ್ಟ್ 9 ಮಾರ್ಕ್ 300 ರ್ಯಾಂಕಿಂಗ್ ಗಟ್ಟಲೆ ವೇರಿ ಆಗುತ್ತೆ ಅಂತಂದ್ರೆ 1 ಮಾರ್ಕಿಗೂ ಎಷ್ಟು ಇಂಪಾರ್ಟೆಂಟ್ ಇದೆ ಅಲ್ವಾ? ಎಸ್ ಆರ್ ನೋ? ಎಸ್. ಸೊ ಹಾಗಾಗಿ ಸೊ ಪ್ಲೀಸ್ ಫಸ್ಟ್ ಟೇಬಲ್ಸ್ ನ ನೀಟಾಗಿ ಕಲೀರಿ. ಒನ್ಸ್ ಈಗ ಪ್ರಾಬ್ಲಮೆಟಿಕ್ ಸ್ಟಾರ್ಟ್ ಆಯ್ತು ಅಂದ ತಕ್ಷಣ ಟೇಬಲ್ಸ್ ಮಸ್ಟ್. ಓಕೆ. ಅಂಡ್ ದೆನ್ ನಾನು ಇವತ್ತೇನ್ ವರ್ಕ್ ಕೊಟ್ಟಿದ್ದೀನಿ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಮಿನಿಮಮ್ ಎಷ್ಟು ಎಕ್ಸಾಂಪಲ್ಸ್ ಇರಬೇಕು? 5 ಎಕ್ಸಾಂಪಲ್ಸ್ ಇರಬೇಕು. ಅಂಡ್ ಡೋಂಟ್ ಕಾಪಿ ಫ್ರಮ್ ಅದರ್ಸ್, ಯು ಟ್ರೈ ಬೈ ಯುವರ್ ಓನ್. ಗೂಗಲ್ ಮಾಡಿ, ಬೇಡ ಅಂತ ಹೇಳಲ್ಲ. ಅಟ್ ಲೀಸ್ಟ್ ಯು ವಿಲ್ ಕಮ್ ಟು ನೋ ದ ಎಕ್ಸಾಂಪಲ್ಸ್. ಓಕೆ. ಬಟ್ ಒಬ್ರು ಬರ್ದಿದ್ದನ್ನ ಇನ್ನೊಬ್ರು ಕಾಪಿ ಮಾಡ್ಕೋಬೇಡಿ. ಫೈನ್. ಅವ್ರು ಮಿಸ್ಟೇಕ್ ಮಾಡಿದ್ರು ಅಂತಂದ್ರೆ ನೀವು ಮಿಸ್ಟೇಕ್ ಮಾಡ್ತೀರಾ. ದಟ್ ಮಿಸ್ಟೇಕ್ಸ್ ಕಂಟಿನ್ಯೂಸ್. ಈಗ ನಿಮ್ ನೋಟ್ಸ್ ಇನ್ನೊಬ್ರು ಇಸ್ಕೊಂಡ್ರೆ ಅವರು ಅದನ್ನೇ ಕಲಿತಾರೆ. ಓಕೆ. ಅಂಡ್ ಈಗ ಆಸ್ ಪರ್ ದ ಸಿಲೆಬಸ್ ಫಸ್ಟ್ ಟಾಪಿಕ್ ಇದ್ದಿದ್ದು ಮ್ಯಾಟ್ರಿಕ್ಸ್ ಅಂಡ್ ಟೈಪ್ಸ್ ಅಲ್ಲಿ. ಈಗ ರಿವಿಷನ್. ಓಕೆ. ಸೊ ಫಸ್ಟ್ ಆಫ್ ಆಲ್, ವಾಟ್ ಇಸ್ ಮ್ಯಾಟ್ರಿಕ್ಸ್? The elements in a square matrix in the order like row and column, that is called matrix. And first matrix ಯಾವುದು ನಾವು ಟೈಪ್ಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ದು? Row matrix. Row matrix is nothing but number of elements in a horizontal single line. Okay. And then column matrix ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. What is column matrix? Number of elements in a single vertical line. Okay, that is what column matrix. And then next year discussion madadvi null matrix or zero matrix. What is the meaning? Definition enanta helutte, all the elements in a given matrix should be what? Zero. Fine. Then next year discussion madadvi square matrix. What is square matrix? Number of rows should be equal to number of columns. Example 2 cross 2, 3 cross 3. Okay, otherwise 4 cross 4 ತಗೊಳ್ಳಿ. Then next ಯಾವ ಡಿಸ್ಕಷನ್ ಮಾಡಿದ್ವಿ? ಡಯಾಗನಲ್ ಮ್ಯಾಟ್ರಿಕ್ಸ್. ಡಯಾಗನಲ್ ಮ್ಯಾಟ್ರಿಕ್ಸ್ ಏನಂತ ಹೇಳಿದೀನಿ? diagonal element should be non-zero elements, but apart from diagonal elements, other elements should be what? Zero. Then next, scalar matrix. Yes, diagonal element should have what? Same value. That is what principal diagonal anta ನೀವು ಹೇಳಬಹುದು. Principal diagonal element should have what? Same value. Other than that, other element should be what? Zero. Then next, equal size of matrices. ಅಂದ್ರೆ given 2 or more matrices ಕೊಟ್ರು ಅಂತಂದ್ರೂ ಫಸ್ಟ್ given matrix ಏನು ಆರ್ಡರ್ ಇರುತ್ತೋ ಅದರ್ ರಿಮೈನಿಂಗ್ matrices ಕೂಡ ಆರ್ಡರ್ ಏನಾಗಿರ್ಬೇಕು? ಸೇಮ್ ಆಗಿರ್ಬೇಕು. ಎಕ್ಸಾಂಪಲ್, ಫಸ್ಟ್ ಮ್ಯಾಟ್ರಿಕ್ಸ್ 2 cross 3 ಇತ್ತು ಅಂತಂದ್ರೆ ಸೆಕೆಂಡ್ ಮ್ಯಾಟ್ರಿಕ್ಸ್ ಏನಾಗಿರ್ಬೇಕು? 2 cross 3 ನೇ ಇರಬೇಕು. ಈಗ ಫಸ್ಟ್ ಮ್ಯಾಟ್ರಿಕ್ಸ್ 3 cross 3 ಇತ್ತು ಅಂದ್ರೆ ಸೆಕೆಂಡ್ ಮ್ಯಾಟ್ರಿಕ್ಸ್ ಏನಾಗಿರ್ಬೇಕು? 3 cross 3 ನೇ ಆಗಿರ್ಬೇಕು. ರೈಟ್? Then next ಯಾವ್ದು ಡಿಸ್ಕಷನ್ ಮಾಡಿದ್ವಿ? Unit matrix or one more name, identity matrix, and it is denoted by what? Capital I. What is the meaning? Diagonal element should be what? 1 ಇರಬೇಕು. Non diagonal elements, other element should be what? Zeros ಇರಬೇಕು. Fine. Then next ಯಾವುದು ಡಿಸ್ಕಷನ್ ಮಾಡಿದ್ದು? Yes, upper triangle matrix ಅಲ್ಲಿ ಮೀನಿಂಗ್ ಏನು? ಪ್ರಿನ್ಸಿಪಲ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ನ ಲೋವರ್ ಎಲಿಮೆಂಟ್ಸ್ ಏನಾಗಿರ್ಬೇಕು? ಝೀರೋಸ್ ಆಗಿರ್ಬೇಕು. ಅಪ್ಪರ್ ಎಲಿಮೆಂಟ್ಸ್ ಏನಾಗಿರ್ಬೇಕು? ನಾನ್ ಝೀರೋ ಆಗಿರ್ಬೇಕು.
Okay, then lower triangle ಆಯ್ತು, upper triangle ಯಾರು ಡಿಸ್ಕಷನ್ ಈಗ ನೆಕ್ಸ್ಟ್ ಫಸ್ಟ್ ಅಪ್ಪರ್ ಆಗಿದೆ, ನೆಕ್ಸ್ಟ್ ಲೋವರ್. ಲೋವರ್ ಟ್ರಯಾಂಗಲ್ ಬಂತು ಅಂತಂದ್ರೆ ಏನು, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಎಬೋ ಏನಿರ್ಬೇಕು, ಏನಿರ್ಬೇಕು, zeros ಇರಬೇಕು. ಫೈನ್. ಅಂಡ್ ದೆನ್ ನೆಕ್ಸ್ಟ್ ಯಾರು ಡಿಸ್ಕಷನ್ ಮಾಡಿದ್ದು, ಟ್ರಾನ್ಸ್ಪೋಸ್. ಟ್ರಾನ್ಸ್ಪೋಸ್ ಮೀನಿಂಗ್ ಏನು, rows will become columns, otherwise columns will become rows. Fine. And then next symmetric. Symmetric matrix ಅಂತಂದ್ರೆ ಏನು, A is equal to A transpose, otherwise A dash. Meaning ಏನು, ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ ಈವನ್ ಆಫ್ಟರ್ ಡೂಯಿಂಗ್ ಟ್ರಾನ್ಸ್ಪೋಸ್ ನೋಡೋದಕ್ಕೆ ಎರಡು ಸೇಮ್ ಇರಬೇಕು, ಅವಳಿ ಜವಳಿ ತರ, ಟ್ವಿನ್ಸ್. ಫೈನ್. ಅಂಡ್ ದೆನ್ ನೆಕ್ಸ್ಟ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಡಿಸ್ಕಷನ್ ಮಾಡಿದ್ವಿ. ಏನು ಮೀನಿಂಗ್, ಈಗ ಎನಿ ಲೇಟರ್ ಅಪ್ಪ, ಪಿನೇ ತಗೊಳ್ಳಿ ಅಂತ ಹೇಳಲ್ಲ, ಎನಿ ಲೇಟರ್. ಈಗ ಫಾರ್ ಎಕ್ಸಾಂಪಲ್ A is equal to minus A transpose, B is equal to minus B transpose. ಮೀನಿಂಗ್ ಏನು, ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್ ಮಾಡಿದಾದ್ಮೇಲೆ ಮೈನಸ್ ಸಿಂಬಲ್ ನಾವು ಕಾಮನ್ ತೆಗೆದ್ರೆ ನೋಡೋದಕ್ಕೆ ಯಾವ ತರ ಕಾಣ್ಬೇಕು, ಅದು ಮ್ಯಾಟ್ರಿಕ್ಸ್ ಗಿವನ್ ಮ್ಯಾಟ್ರಿಕ್ಸ್ ತರನೇ ಕಾಣ್ಬೇಕು. ದಟ್ ಈಸ್ ವಾಟ್ ಸ್ಕ್ಯೂ ಸಿಮೆಟ್ರಿಕ್. ಫೈನ್. ಮತ್ತಿನ್ನೆಲ್ಲ ಡಿಸ್ಕಷನ್ ಮಾಡಿದ್ವಾ. These are the types of matrix. ಎಷ್ಟಿದೆ ಕೌಂಟ್ ಮಾಡಿ, ಎಷ್ಟಿದೆ, 12 ಪಕ್ಕ. She is saying 13. Recount it. ಆನ್ಲೈನ್ ಅಲ್ಲಿ ಇರೋರು ಯೂಸ್ ಚಾಟ್ ಸೆಕ್ಷನ್. ಎಷ್ಟು ಟೈಪ್ಸ್ ಬರ್ಸಿದ್ದೀನಿ ಈಗ, ಎಸ್ ಆನ್ಲೈನ್ ಸ್ಟೂಡೆಂಟ್ಸ್ ಎಷ್ಟು ಟೈಪ್ಸ್ ಬರ್ಸಿದ್ದೀನಿ, ಮಲಗಿದ್ದೀರಾ ಎದ್ದಿದ್ದೀರಾ ಆನ್ಲೈನ್ ಅವರು, ಯೂಸ್ ಚಾಟ್ ಸೆಕ್ಷನ್ ಪ್ಲೀಸ್, ಕಮ್ ಆನ್, ಯೂಸ್ ಚಾಟ್ ಸೆಕ್ಷನ್ ಎವ್ರಿವನ್, ಯೂಸ್ ಚಾಟ್ ಸೆಕ್ಷನ್. ಸಿ ಆನ್ಲೈನ್ ಅಲ್ಲಿ ಇರೋ ಕನ್ಫ್ಯೂಷನ್, ಇಲ್ಲಿರೋರು 13 ಅಂತ ಹೇಳ್ತಾ ಇದ್ದಾರೆ, ಆಫ್ಲೈನ್ ಅಲ್ಲಿ ಇರೋರು, ಆನ್ಲೈನ್ ಅಲ್ಲಿ ಇರೋರು ಕೆಲವೊಬ್ರು 13 ಅಂತ ಇದ್ದಾರೆ. ಪ್ಲೀಸ್ ರೀಕೌಂಟ್ ಇಟ್. ನೋಡಿ ಸೇಮ್ ಮ್ಯಾಮ್ ಒಬ್ರೇನಾ ಮಾಡ್ತಾ ಇರೋದು, ಸ್ಟೂಡೆಂಟ್ಸ್ ನೀವೇನಾ, ಇಲ್ಲೇನೆ ಒಬ್ಬೊಬ್ರದ ನಂತರ ಆನ್ಸರ್ ಬಂತು ಅಂದ್ರೆ ಹೆಂಗೆ. ಫೈನ್. ಯಾವ ಇವರು ಕನ್ಕ್ಲೂಷನ್ ಬಂದ್ರು 13 ಅಂತ. ಸೊ ಎಷ್ಟು ಟೈಪ್ಸ್ ಇದೆ ಮ್ಯಾಟ್ರಿಕ್ಸ್ ಅಲ್ಲಿ, 13 ಟೈಪ್ಸ್. ಡನ್. ಅಂಡ್ ಈ 13 ಟೈಪ್ಸ್ ಅಲ್ಲಿ ಏನ್ ಕಲ್ತಿದ್ದೀರಲ್ಲ, ಯು ಲರ್ನ್ ಆಲ್ರೆಡಿ 2 marks. 2 marks ಹೇಗೆ ಅಂತಂದ್ರೆ, ಒಂದು ನೀವು ಟ್ರಾನ್ಸ್ಪೋಸ್ ಅಂತ ಏನ್ ಟಾಪಿಕ್ ಕಲ್ತ್ರಿ ಗೊತ್ತಾ, ರೋಸ್ ವಿಲ್ ಬಿಕಮ್ ಕಾಲಮ್ಸ್ ಅಂತ ಅಂದ್ಬಿಟ್ಟು, ಆಕ್ಚುಲಿ ಅದನ್ನು ಕೂಡ ನಾವು ಪ್ರಾಬ್ಲಮೆಟಿಕ್ ಮಾಡುವಾಗ ಈಸಿಯಾಗಿ ನೀವು ಕಲಿಬಹುದು. ಇವಾಗ ಲೈಕ್ ಟ್ರಾನ್ಸ್ಪೋಸ್ ಟಾಪಿಕ್ ಗೊತ್ತಾಗಿದೆ, ನಾನಿಲ್ಲಿ ಟ್ರಾನ್ಸ್ಪೋಸ್ ಅಡಿಷನ್ ಅಂತ ಬಂತು ಅಂದ ತಕ್ಷಣ ಈಸಿಯಾಗಿ ನೀವು ಮಾಡ್ತೀರಾ. ಆಲ್ರೆಡಿ 2 marks ಇನ್ ಯುವರ್ ಪಾಕೆಟ್. ಫೈನ್. ಎಷ್ಟು ಮಾರ್ಕ್ಸ್ ಆಗಿರೋದು ಮ್ಯಾಟ್ರಿಕ್ಸ್ ಚಾಪ್ಟರ್, 4 marks. 4 marks ಅಲ್ಲಿ ಆಲ್ರೆಡಿ 2 marks ಇನ್ ಯುವರ್ ಪಾಕೆಟ್ ಅಂತಂದ್ರೆ 50% ನೀವು ಪಕ್ಕ ಆದ್ರಿ ಮ್ಯಾಟ್ರಿಕ್ಸ್ ಚಾಪ್ಟರ್ ನಲ್ಲಿ ಅಂತ. ಒಂದು ಸ್ಟೇಟ್ಮೆಂಟ್ ಅಲ್ಲೇ ಒಂದು ಪಕ್ಕ ಆಗೋದು, ಲೋವರ್ ಟ್ರಯಾಂಗಲ್ ಅಪ್ಪರ್ ಟ್ರಯಾಂಗಲ್ ಆತರ ಬಂತು ಅಂತಂದ್ರೆ. ಅಂಡ್ ಒನ್ ಮೋರ್ ಥಿಂಗ್, ಸಿಮೆಟ್ರಿಕ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಕೂಡ ಅವರು ಸ್ಟೇಟ್ಮೆಂಟ್ ಅಂತ ಕೇಳ್ಬಿಡ್ತಾರೆ. ಅದನ್ನೀಗ ನೆಕ್ಸ್ಟ್ ಸೆಷನ್ ಅಲ್ಲಿ ಬರ್ಸ್ತೀನಿ. ಟೇಕ್ 10 minutes ಬ್ರೇಕ್. ಈಗ 11:20 ಆಗಿದೆ, ಟಿಲ್ 11:30 ವರೆಗೂ ಬ್ರೇಕ್ ಇರುತ್ತೆ. ಯಾರಾದ್ರೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ಆತರ ಇತ್ತು ಅಂದ್ರೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ ಬನ್ನಿ. ಆನ್ಲೈನ್ ಸ್ಟೂಡೆಂಟ್ಸ್ ನಿಮ್ಗೂ ಅಷ್ಟೇ 10 minutes ಬ್ರೇಕ್. ಎಕ್ಸಾಕ್ಟ್ಲಿ 11:30 ಐ ವಿಲ್ ಪೋಸ್ಟ್ ದ ಲಿಂಕ್. ಓಕೆ, 11:30ಗೆ ಒನ್ ಮೋರ್ ಲಿಂಕ್ ಪೋಸ್ಟ್ ಮಾಡ್ತೀನಿ. ದಟ್ ವಿಲ್ ಬಿ ದ ಲಾಸ್ಟ್ ಸೆಷನ್ ಫಾರ್ ದಿಸ್ ಟುಡೇಸ್ ಕ್ಲಾಸ್. ಫೈನ್. ಅರ್ಥ ಆಗಿದೆಯಾ ಎಲ್ಲರಿಗೂ? ಆನ್ಲೈನ್ ಸ್ಟೂಡೆಂಟ್ಸ್ ಪ್ಲೀಸ್ ಕಮ್ ಬ್ಯಾಕ್ ಬೈ 11:30. ಅರ್ಥ ಆಗಿದೆಯಾ? ನಂದೀಶ್, ರೋಹಿತ್, ಯಶಿಕಾ, ಅನನ್ಯ, Akash, use chat section. So please don't miss today's first class. First class will define everything of this DCET 2024 journey. So Agagi, so please don't miss. Attend ಮಾಡಿ 11:30 ಗೆ. Take 10 minutes of break. Thank you guys. Thank you.